ಅಂಬುಜಾ ಅಂಬುಜಾ ಅದಕ್ಕೆ ಅದೇನು ಅಂತ ಕೇಳು. ಏನಪ್ಪ ನರಸಿಂಹ? ಅಮ್ಮನ ಹತ್ರ ಮಾತಾಡ್ಬೇಕು ಅತ್ತೆ. ಮಾತಾಡಕ್ಕೆ ಏನು ಉಳಿದಿಲ್ಲ ಅಂತ ಹೇಳು. ಏನು ಇಲ್ವಂತೆ ಕಣೋ. ಒಳಗ್ ಬರ್ಬೋದಂತ ಕೇಳಿ ಅತ್ತೆ. ಬೇಡ ಅಂತ ಹೇಳು. ಬೇಡವಂತೆ. ಹಾಗಾದ್ರೆ ಎಲ್ಲಿ ಹೋಗ್ಲಿ ಅತ್ತೆ? ಎಲ್ಗಾರು ಹೋಗ ಕೇಳೆ. ಕೇಳಿಸ್ಕೊಂಡ್ಯಾ? ನಮ್ಮ ಅಣ್ಣ ನಿನ್ನ ಅಷ್ಟು ಬೈತಾ ಇದ್ರು, ಯಾವಾಗ್ಲೂ ಪಾಪ ನಮ್ಮ ಅತ್ತಿಗೆನೆ ನಿನ್ ಪರವಾಗಿ ನಿಂತ್ಕೊಳ್ತಿದ್ರು. ಅಂಥವ್ರ ನಂಬಿಕೆನೆ ಕಳ್ಕೊಂಡ್ಬಿಟ್ಟಿಯಲ್ಲೋ ನೀನು. ನೀವೇನ್ರಿ ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿಗೆ ಹೋಗ್ಬೇಕಲ್ಲ? ಯಾವ ಡ್ಯೂಟಿಗೆ ರೀ? ಆರೋಗ್ಯ ಬೇರೆ ಸರಿ ಇಲ್ಲ. ಒಂದೆರಡು ದಿವಸ ರಜಾ ಹಾಕಿ ಮನೇಲಿ ಇರಬಾರ್ದಾ? ಮನೇಲಿ ಕೂತ್ಕೊಂಡು ಏನು ಮಾಡಲಿ? ಮೊದಲೇ ಆ ಸಾಹೇಬಂಗೆ ನನ್ನ ಕಂಡ್ರೆ ಆಗಲ್ಲ. ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೆಲಸದಿಂದ ತೆಗೆದಾಕ್ಬಿಟ್ರೆ ಡ್ಯೂಟಿಗೆ ಹೋಗಿದ್ದು ಬರ್ತೀನಿ. ಸರಿ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಮಧ್ಯಾಹ್ನ ಊಟನ ನಾನೇ ತರ್ತೀನಿ. ಹುಷಾರಣ್ಣ. ಏನು ಅನ್ಕೊಂಡಿದ್ದಾರೆ ನನ್ನ? ಯಾವಾಗಲೂ ಆಟ ಆಡ್ಸೋದೇ ಆಯ್ತು ಇವ್ರದ್ದು. ಆಗೇನೋ ಬೇಜಾರಲ್ಲಿದ್ರು ಅಂತ ಮೇಲ್ ಬಿದ್ದು ಮಾತಾಡ್ಸಿದ್ರೆ ಇವಾಗ ನನ್ನ ಬುಡಕ್ಕೆ ಬೆಂಕಿ ಇಡ್ತಾ ಇದ್ದಾರೆ. ಕ್ರಿಮಿನಲ್ ಐಡಿಯಾಗಳು ಬರುತ್ತೆ ಅಂತ ಗೊತ್ತಿದ್ರೆ ಮಾತಾಡಿಸ್ತಾನೆ ಇರಲಿಲ್ಲ. ಇವತ್ತು ಅವ್ರು ಏನೇ ನಾಟಕ ಮಾಡಿದ್ರು ನಾನಂತೂ ಕರಗಲ್ಲ. ವಾಪಸ್ ಬರೋಕ್ಕೆ ರೂಟ್ ಗೊತ್ತಾಗ್ಲಿಲ್ಲ ಅಂತ ಫೋನ್ ಮಾಡ್ತಾರಲ್ಲ, ಆಗ ನೋಡ್ಕೊಳ್ಳೋಣ. ಆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಸಾ? ನಿಮ್ಮ ಹುಡುಗಿನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂತ ಹೇಳಕ್ ಬಂದ್ರೆ ನನ್ನ ಮೇಲೆ ಡೌಟ್ ಪಡ್ತೀರಾ? ಹೇಳಿ ಅದಕ್ಕೆ. ಒಬ್ಬ ಮನುಷ್ಯನಿಗೆ ಒಂದ್ಸಲ ಹೇಳಿದ್ರೆ ಕೇಳಿಸ್ಕೊಂಡು ಮಾಡಿರೋ ತಪ್ಪನ್ನ ಮತ್ತೆ ಮಾಡಲ್ಲ. ಆದ್ರೆ ಇಲ್ಲಿ ನಿಂತಿರೋಂಗೆ ಮನೆಯಿಂದ ಆಚೆ ಹೋಗುವಂತ ಎಷ್ಟು ಸಲ ಹೇಳ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಅದೇನು ಅಂತ ಹೇಳಿ ಕಳ್ಸೆ. ಮುಖ ಏನ್ ನೋಡ್ತೀಯ? ಏನು ನರಸಿಂಹ ನಿಂದು? ಅಮ್ಮ ಮಾತಾಡಿಸ್ತಾನೆ ಇಲ್ವಲ್ಲ ಅತ್ತೆ? ಅದಕ್ಕೆ ಮಾತಾಡ್ಸ್ಬಿಡಿ. ಅದಕ್ಕೆ ನಿನ್ಗೇನ್ ತಲೆ ಕೆಟ್ಟಿದ್ದೇನೆ? ನನ್ಗೆ ಕಕ್ಕೆ ತಲೆ ಕೆಡುತ್ತೆ. ಮತ್ತೆ ಏನ್ ಅವನ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ಯಾ ನೀನು? ಮಾತಾಡಲ್ವಂತೆ ಕಣೋ. ಒಂದೇ ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಕ್ ಹೇಳಿ ಅತ್ತೆ. ಅದಕ್ಕೆ ಕೇಳಿಸ್ಕೊಳ್ತೀರಾ? ನನ್ಗೆ ಮಾಡಕ್ಕೆ ತುಂಬಾ ಕೆಲಸ ಇದೆ. ಯಾರ್ದೋ ಮಾತನ್ನ ಕೇಳಿಸ್ಕೊಂಡು ನಾನು ಕೂತ್ಕೊಳಕ್ ಆಗಲ್ಲ. ಜವಾಬ್ದಾರಿ ಇಲ್ದೇನವ್ರಿಗೆ ಮನೆ ಮಠ ಎಲ್ಲ ಯಾಕೆ ಬೇಕು? ಅವ್ರಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೋ ಅಲ್ಲಿ ಹೋಗಕ್ ಕೇಳು. ನೋಡ್ದೇನಪ್ಪ ನಿಮ್ಮಮ್ಮನ? ಅವ್ರು ಹೇಳಿ ಕೇಳಿಸ್ಕೊಂಡೆ ತಾನೆ. ಈಗ ನಾನೇನ್ ಮಾಡ್ಲಿ? ನಿಮ್ಮಿಬ್ಬರ ಮಧ್ಯೆ ಸಿಕ್ಕಾಕೊಂಡು ನಾನು ಒದ್ದಾಡ್ತಾ ಇದ್ದೀನಿ. ಹಾಗಲ್ಲ ಅತ್ತೆ. ನೆನ್ನೆ ಏನಾಯ್ತು ಅಂದ್ರೆ? ಏನಾಯ್ತು? ನಿನ್ ಫ್ರೆಂಡ್ ಕರ್ದ ಅಂತ ಅಣ್ಣನೊಬ್ಬನೇ ಮನೇಲಿ ಬಿಟ್ಟು ಹೋಗಿದ್ಯಾ, ಅದ್ ಸರಿನಾ? ಕರ್ತಿದ್ದು ನನ್ನ ಫ್ರೆಂಡ್ ಅಲ್ಲ ಅತ್ತೆ. ಇನ್ಯಾರು? ಒಂದು ಹುಡುಗಿ. ಹುಡುಗಿನ? ಅಯ್ಯೋ ಅಯ್ಯೋ ಅಯ್ಯೋ. ಅದ್ಕೆ 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 ಎಲ್ಲಿದ್ದೀರಾ? ಬೇಗ ಬನ್ನಿ ಅದ್ಕೆ, ಬನ್ನಿ ಇಲ್ಲಿ. ಅಯ್ಯೋ ಅದ್ಕೆ ಏನೇ ನಿನ್ ಗೋಳು? ಗೋಳು ನಮ್ದಲ್ಲ ಅದ್ಕೆ, ನಿಮ್ ಮಗದ್ದು. ಇನ್ನೊಂದ್ಸಲ ಮಗ ಅಂತ ನೀನ್ ಎಷ್ಟೇ ಟ್ರೈ ಮಾಡಿದ್ರು ಇಲ್ಲಿಂದ ತಪ್ಪಿಸ್ಕೊಂಡೋಗಕ್ಕಾಗತ್ತಿಲ್ಲ. ಯಾರ್ ನೀವೆಲ್ಲ? ನನ್ನ ಯಾಕೆ ಕಟ್ಟಾಗಿದ್ದೀರಾ?
ಸುಮ್ನೆ ಟೈಮ್ ಪಾಸ್ಗೆ ಹಾಗಿದೆ ನಿಮ್ಗೆಲ್ಲ. ನಿನ್ ಗಂಡ ಬರೋ ಆಗಿದ್ರೆ ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತಲ್ಲ. ಅಯ್ಯೋ ಕೈ ಮಾಡಿರೋ ಮಾಡಿದೀರ ಅಂತ ಗೊತ್ತಾಯ್ತಾರೆ ಅಂತ ಅನ್ಕೊಂಡಿದೀರ. ಬಂದೇ ಬರ್ತಾರೆ, ಪಾಠ ಕಲ್ಸ್ತಾರೆ. ಆಕಾಶದಿಂದ ಹಾರ್ಕೊಂಡು ಬರ್ತಾರ ನಿನ್ ಕಾಪಾಡಕ್ಕೆ. ಹೌದಾ? ಹಾಗಿದ್ರೆ ತಾಕತ್ತಿದ್ರೆ ಕರ್ಸೋ, ನೋಡೇ ಬಿಡೋಣ. ನೀನೆಷ್ಟೇ ಕೂತ್ಕೊಂಡು ನಿನ್ ಗಂಡ ಬರೋದಿಲ್ಲ. ದೀಪಾ ಅವ್ರೆ, ಇವಳು ಕೂಗ್ತಾ ಇರೋದ್ ನೋಡಿದ್ರೆ ಇವ್ರ ಗಂಡ ಬಂದ್ರು ಬರ್ಬೋದು ಕಂಡ್ರೆ. ಇವಳು ಬಾಯಿಗೆ ಏನಾದ್ರು ತುರುಕ್ರು. ಏನ್ರಿ ಇದೆಲ್ಲ? ಯಾರು ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದು? ಗೊತ್ತಿಲ್ಲ ಯಾರು ಏನೋ ಮೊದ್ಲು ಇಲ್ಲಿಂದ